ನಾವೆಲ್ಲ ನೋಡಿರ್ಬೋದು. ಕಳೆದ 3 ವರ್ಷಗಳಿಂದ ಕರ್ನಾಟಕ ಸರ್ಕಾರ ಯಾವುದೇ ನೇಮಕಾತಿಯನ್ನ ಮಾಡ್ತಾ ಇಲ್ಲ. ಒಂದು ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದೆಲ್ಲ ಆಶ್ವಾಸನೆಯನ್ನ ಕೊಟ್ಟು ಯುವ ಜನತೆಗೆ, ಇವತ್ತು ನಾವೆಲ್ಲ ಯುವಕರಿಗೆ ಏನು ಉದ್ಯೋಗವನ್ನ ಹೆಚ್ಚಿಗೆ ಮಾಡ್ತೀವಿ. ಉದ್ಯೋಗಾವಕಾಶವನ್ನ ಕಲ್ಪಿಸಿ ಕೊಡ್ತೀವಿ. ಯಾವುದೇ ರೀತಿ ನಾವು ಸುಳ್ಳು ಆಶ್ವಾಸನೆ ಕೊಡಂಗಿಲ್ಲ ಅಂತೇಳಿ ಹೇಳಿತ್ತು ಸರ್ಕಾರ. ಅದೇ ರೀತಿ ಇಲ್ಲಿವರೆಗೂ ಕೂಡ ಕಳೆದ 3 ವರ್ಷಗಳಿಂದ ತಾವು ಅಧಿಕಾರಕ್ಕೆ ಬಂದು ಮಾನ್ಯ ಘನತೆವೆತ್ತ ಮುಖ್ಯಮಂತ್ರಿಗಳಾಗಿರ್ಬೋದು, ವಿವಿಧ ಇಲಾಖೆಯ ಸಚಿವರುಗಳಾಗಿರ್ಬೋದು, ಇವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಇವತ್ತು ಧಾರವಾಡದಲ್ಲಿ ನಾವೆಲ್ಲ ಇವತ್ತು ನೋಡ್ಬೋದು. ಧಾರವಾಡ ಅಂದ್ರೆ ವಿದ್ಯಾಕಾಶಿ ಅಂತೇಳಿ ಹೇಳ್ತೀವಿ. ಈ ವಿದ್ಯಾಕಾಶಿಗೆ ತಮ್ಮ ಎಲ್ಲ ಶಿಕ್ಷಣವನ್ನ ಮುಗಿಸಿ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಲಿಕ್ಕೆ ಅಂತೇಳಿ ಬಹಳ ಜನ ವಿದ್ಯಾರ್ಥಿಗಳು, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಧಾರವಾಡ ನಗರಕ್ಕೆ ಆಗಮಿಸಿದ್ದಾರೆ. ಇವತ್ತು ಬಹುಶಃ ಎಲ್ಲೋ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಕೊಂಡು ಇವತ್ತು ವಿದ್ಯಾರ್ಥಿಗಳು ಓದುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಲಜ್ಜೆಗೆಟ್ಟ ಸರ್ಕಾರ ಅಂತ ಹೇಳಿ ಹೇಳ್ಬೋದು ನಾವು. ಯಾಕಂದ್ರೆ ಇವತ್ತು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತ ಕಾಲ್ಫಾರ್ಮ್‌ಗಳನ್ನ ಮಾಡ್ತಾ ಇಲ್ಲ. ಯಾವುದೇ ನೇಮಕಾತಿ ಆಗ್ತಾ ಇಲ್ಲ. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇವತ್ತು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ತಾ ಇದೆ. ಅದೇ ರೀತಿ ಒಂದು ಪರ್ಮನೆಂಟ್ ಆಗಿ ಒಂದು ಶಾಶ್ವತವಾಗಿ ಉಪನ್ಯಾಸಕರನ್ನ, ಅಧ್ಯಾಪಕರನ್ನ ಅಥವಾ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಳದೆ ಇರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಕೇವಲ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ವಿದ್ಯಾರ್ಥಿಗಳ ಸ್ಪರ್ಧಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುವಂತ ಪರಿಸ್ಥಿತಿಯನ್ನ ನಾವೆಲ್ಲ ನೋಡ್ಬೋದು. ಇವತ್ತು ಕಳೆದ ಕೆಲವು ದಿನಗಳ ಹಿಂದೆ ಹಲವಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಒಂದು ಕುಟುಂಬದ ಏನು ಇವತ್ತು ತಂದೆ ತಾಯಿ ಕೂಲಿ ನಾಲಿನೂ ಮಾಡಿ ಇವತ್ತು ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಕಳಿಸ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ 2-3 ವರ್ಷ ಇಲ್ಲಿ ಓದಿ ಯಾವುದೇ ರೀತಿಯ ಜಾಬ್ ಇಲ್ಲ ಅಂತ ಅಂದ್ಮೇಲೆ ಆ ವಿದ್ಯಾರ್ಥಿಗಳು ಮನನೊಂದು ತಾವು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಬಹಳ ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇದನ್ನ ಗಮನಿಸಿದಂತ ಸರ್ಕಾರ ಕಣ್ಮುಚ್ಕೊಂಡು ಕೊಡ್ತಿದೆ ಅಂತ ಹೇಳಿ ನಾವು ಭಾವಿಸ್ಬೋದು. ಇವಾಗ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಕೂಡ ಬಂದಿದ್ರಂತೆ. ಆರ್ ಅಶೋಕ್ ಅವರು ಮಾತಾಡೋದನ್ನ ಸ್ಪರ್ಧಾರ್ಥಿಗಳು ವಿರೋಧಿಸಿದ್ರಂತೆ. ಹೌದು, ಇವತ್ತು ಒಂದು ನಾವು ಪಕ್ಷಾತೀತವಾಗಿ ನೋಡಿದ್ರೆ ಎಲ್ಲಾ ಪಕ್ಷದ ಏನು ಜನಪ್ರತಿನಿಧಿಗಳು ಒಂದು ಬಂದು ವಿದ್ಯಾರ್ಥಿಗಳಿಗೆ ಕೇವಲ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ವಿದ್ಯಾರ್ಥಿಗಳ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಯಾರು ಕೂಡ ಮಾಡ್ತಾ ಇಲ್ಲ. ಇವತ್ತು ನಾವೆಲ್ಲ ನೋಡ್ಬೋದು. ಯಾಕಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ವಿದ್ಯಾರ್ಥಿಗಳ ಜೀವನವನ್ನ ನಾವೆಲ್ಲ ನೋಡಿದಾಗ ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಇವತ್ತು ಧಾರವಾಡದಲ್ಲಿ ಇದ್ಕೊಂಡು PG ಮಾಡ್ಕೊಂಡು ಅವರ ಒಂದು ಸ್ವತಃ ಇವತ್ತು ನಾವೆಲ್ಲ ಏನು ಉಳಿದ ಬೇರೆ ಕಡೆ ಎಲ್ಲ 3 ಹೊತ್ತು ಊಟ ಮಾಡಿದ್ರೆ ವಿದ್ಯಾರ್ಥಿಗಳು ಇವತ್ತು ಕೇವಲ ಒಂದೇ ಹೊತ್ತು ಊಟ ಮಾಡಿ ರಾತ್ರಿ 3-4 ಗಂಟೆವರೆಗೂ ಕೂಡ ಲೈಬ್ರರಿಗಳಲ್ಲಿ ಕೂತ್ಕೊಂಡು ಓದಿ ಇವತ್ತು ಪರೀಕ್ಷೆಗೆ ತಯಾರಾಗಿರ್ತಾರೆ. ಇವರು ಪರೀಕ್ಷೆನೂ ನಡೆಸ್ತಾ ಇಲ್ಲ. ಅದೇ ರೀತಿ ಪರೀಕ್ಷೆ ನಡೆಸಿದ್ರು ಕೂಡ ಅದರಲ್ಲೂ ಅಕ್ರಮ ಆಗ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳು ಇವತ್ತು ಅವರ ಓದಿಗೆ ಬೆಲೆ ಇಲ್ಲ. ಅವರ ಒಂದು ಏನು ಅವರ ಜ್ಞಾನಕ್ಕೆ ಬೆಲೆ ಇಲ್ಲಾರ್ದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಈ ಯಾಕೆ ಹೋರಾಟ ಈ ಇನ್ನು ರೀತಿ ಎಷ್ಟು ದಿನಗಳ ಕಾಲ ಮುಂದುವರಿಬಹುದು ಸರ್, ಇದು ಹೋರಾಟ ಕೇವಲ ನಾವು ಹೋರಾಟ ಮಾಡೋದಷ್ಟೇ ಅಲ್ಲ. ಹೋರಾಟ ಈ ಹೋರಾಟಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗಬೇಕು. ನೇಮಕಾತಿಗಳಾಗಬೇಕು. ಮಾನ್ಯ ಗೃಹ ಸಚಿವರಾಗಿರ್ಬೋದು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನಾವು 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಮಾಡ್ತೀವಿ ಅಂತೇಳಿ. 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದ್ರ ಹೊರತಾಗಿ ಇವ್ರು ಯಾವುದೇ ರೀತಿ ಒಂದು ನೋಟಿಫಿಕೇಶನ್ ಅನ್ನು ಕೂಡ ಮಾಡ್ತಾ ಇಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ರಾಜ್ಯದ ಘನತೆವೆತ್ತ ಮುಖ್ಯಮಂತ್ರಿಗಳಿಗೆ ನಾವು ಏನು ಎಚ್ಚರಿಕೆಯನ್ನು ನೀಡ್ತೀವಿ ಅಂದ್ರೆ ಇದೇ ರೀತಿ ನಿಮ್ಮ ಸುಳ್ಳು ಆಶ್ವಾಸನೆಗಳನ್ನ ನೀಡ್ತಾ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿ ಶಕ್ತಿ ಇವತ್ತು ವಿಧಾನಸೌಧಕ್ಕೆ ಕೂಡ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ.